ಶ್ರೀಕೃಷ್ಣ ದೇವರಾಯನ ಸಮಾಧಿ ಮೇಲೆ ಮಾಂಸ ಶುದ್ಧೀಕರಣ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಕ್ಸ್ನಲ್ಲಿ ಆಕ್ರೋಶ. ಐತಿಹಾಸಿಕ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ದುಸ್ಥಿತಿ ಮಾಂಸದ ಮಾರುಕಟ್ಟೆಯಾಗಿ ಪರಿವರ್ತಿಸಿರುವುದು ಅವಮಾನ. ಕೃಷ್ಣ ದೇವರಿಗೆ ಮಾಡಿದ ಅಪಮಾನ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕೃಷ್ಣ ದೇವರಾಯನ ಸಮಾಧಿಗೆ ಯಾಕೆ ಈ ರೀತಿ ದಿವ್ಯ ನಿರ್ಲಕ್ಷ್ಯ? ಇದು ಕನ್ನಡಿಗರಿಗಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಮಾಡಿದ ಅವಮಾನ. ಇಂಥವರ ವಿರುದ್ಧ ಜಿಲ್ಲಾಡಳಿತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಇದ್ದ ಸಂದರ್ಭದಲ್ಲಿ ಅವರು ಆಗ್ರಹಿಸ್ತಾ ಇದ್ದಾರೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಮೇಲೆ ಮಾಂಸ ಶುದ್ಧೀಕರಣ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಕ್ಸ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಅವರು. ಐತಿಹಾಸಿಕ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ದುಸ್ಥಿತಿ ಇದಾಗ್ಬಿಟ್ಟಿದೆ, ಮಾಂಸದ ಮಾರುಕಟ್ಟೆಯಾಗಿ ಪರಿವರ್ತಿಸಿರುವುದು ನಿಜವಾಗ್ಲೂ ಕೂಡ ಅವಮಾನ. ನೀವು ಗಮನಿಸ್ತಾ ಇದ್ದೀರಾ, ಭಾರತೀಯರ ಇತಿಹಾಸದಲ್ಲಿ ಶ್ರೇಷ್ಠ ಆಡಳಿತಗಾರರಾಗಿದ್ದವರಿಗೆ ಇದು ಅವಮಾನ ಮಾಡಿರುವಂಥದ್ದು. ಕೃಷ್ಣ ದೇವರಿಗೆ ಮಾಡಿದ ಅಪಮಾನ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣ ದೇವರಾಯರ ಸಮಾಧಿಗೆ ಯಾಕೆ ಈ ತರದೊಂದು ದಿವ್ಯ ನಿರ್ಲಕ್ಷ್ಯ ಬಂತು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇದು ಕನ್ನಡಿಗರಿಗಷ್ಟೇ ಅಲ್ಲ, ರಾಷ್ಟ್ರಕ್ಕೇನೆ ಮಾಡಿದ ಅವಮಾನ. ಯಾರು ಈ ತರ ಮಾಡಿದ್ದಾರೋ ಅವರ ವಿರುದ್ಧ ಜಿಲ್ಲಾಡಳಿತ ಕಠಿಣ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಅಂತ ಇದ್ದ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಕೂಡ ಗಮನ ಹರಿಸಬೇಕಾಗಿದೆ. ಏನ್ ಸಮಸ್ಯೆ ಆಗಿದೆ, ಯಾಕೆ ಈ ತರ ಮಾಡಿದ್ದಾರೆ, ಏನು ಎತ್ತ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಯತ್ನಾಳ್ ಅವರ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಏನ್ ಸಮಸ್ಯೆ ಆಗಿದೆ ಶ್ರೀಧರ್? ಏನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹಾಕಿದ್ದಾರೆ ಅಂತ ಹೇಳ್ಬೋದು. ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠವಾದಂತಹ ಆಡಳಿತಗಾರಾಗಿರ್ತಕ್ಕಂಥ ಏನು ವಿಜಯನಗರದ ಕೃಷ್ಣದೇವರಾಯನ ಆ ಒಂದು ಆಡಳಿತ ನಡೆಸಿದಂತ ಸ್ಥಳ ಏನಿದೆ ಅದು ಯಾವ ರೀತಿ ದುಸ್ಥಿತಿಗೆ ತಲುಪಿದೆ ಅನ್ನುವಂತ ಒಂದು ಆಕ್ರೋಶ ಹೊರ ಹಾಕಿರ್ತಕ್ಕಂಥದ್ದು. ಈ ಜಾಗದಲ್ಲಿ ಮಾಂಸದ ಏನು ಮಾರುಕಟ್ಟೆಯಾಗಿ ಕೆಲ ಸ್ಥಳೀಯರು ಪರಿವರ್ತಿಸಿದ್ದಾರೆ. ಇದರಿಂದ ಆ ಒಂದು ಕೃಷ್ಣದೇವರಾಯನನ್ನ ಅವಮಾನಿಸಿದ್ದಾರೆ ಅಂತ ಹೇಳಿ ಒಂದು ಆಕ್ರೋಶ ಹೊರ ಹಾಕಿದ್ದಾರೆ. ಈ ಪ್ರಮುಖವಾಗಿ ಇದು ಹಿಂದೂ ದೇವಾಲಯಗಳು ಎಲ್ಲಿದಾವೋ ಅಲ್ಲಿ ಕೆಡವಿ ದೇಶದ ಸಂಪತ್ತನ್ನು ದೋಚುವಂತ ಕೆಲಸವನ್ನ ಹಿಂದೆ ಮಾಡಲಾಗಿತ್ತು. ಇದನ್ನ ರಕ್ಷಿಸುವಂತ ಕೆಲಸವನ್ನ ಏನಂದ್ರೆ ಪುರಾತತ್ವ ಇಲಾಖೆಯವರು ಮಾಡಬೇಕಾಗಿತ್ತು. ಆ ಇಲಾಖೆ ಅಧಿಕಾರಿಗಳು ಮಾಡದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಒಂದು ಆಕ್ರೋಶವನ್ನ ಈಗ ಪ್ರಮುಖವಾಗಿ ಯತ್ನಾಳ್ ಅವರು ಹಾಕಿರ್ತಕ್ಕಂಥದ್ದು. ಅದು ಯತ್ನಾಳ್ ಅವರು ಪ್ರಮುಖವಾಗಿ ಬಿಜೆಪಿನ ಉಚ್ಚಾಟನೆ ಆದ್ರೂ ಕೂಡ ಹಿಂದುತ್ವದ ಪರವಾಗಿ ತಮ್ಮ ಗಟ್ಟಿ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಏನು ಹಿಂದೂ ಸಂಪ್ರದಾಯ ಆಗಿರ್ಬೋದು ಮತ್ತು ಈ ರೀತಿಯ ಒಂದು ಏನು ಹಿಂದೂಗಳ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತ ಸ್ಮಾರಕಗಳಾಗಿರ್ಬೋದು ಅವುಗಳ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡುವಂತೆ ಏನು ಯತ್ನಾಳ್ ಅವರು ಈ ಒಂದು ಟ್ವೀಟ್ ಮೂಲಕ ಆಗ್ರಹಿಸಿರ್ತಕ್ಕಂಥದ್ದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆಕ್ಷನ್ಸ್ ಆಗಿದ್ಯಾ? ಅಂದ್ರೆ ಈಗ ಅವರು ಟ್ವೀಟ್ ಮಾಡಿದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದ್ರೂ ಗಮನಕ್ಕೆ ಬಂದಿದ್ಯಾ? ನೀತಿ ಈಗಾಗಲೇ ಯತ್ನಾಳ್ ಅವರು ಇದನ್ನ ಟ್ವೀಟ್ ಮಾಡಿದ್ದಾರೆ. ಇದನ್ನ ಏನು ಅಧಿಕಾರಿಗಳು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಜೊತೆಗೆ ಇದು ಈ ರೀತಿ ಏನು ಮತ್ತು ಈ ರೀತಿ ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏನು ಪುರಾತನವಾದಂತಹ ಒಂದು ಸ್ಮಾರಕಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಯಾವ ರೀತಿ ಒಂದು ಈ ಒಂದು ಪುರಾತತ್ವ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಒಂದು ಯತ್ನಾಳ್ ಅವರ ಟ್ವೀಟ್ ಇಂದಲೇ ಈ ಒಂದು ಯಾವ ರೀತಿ ಅಲ್ಲಿ ಸನ್ನಿವೇಶ ಇದೆ ಅಂದ್ರೆ ನಮ್ಮ ಐತಿಹಾಸಿಕ ಸ್ಥಳಗಳು ಯಾವ ರೀತಿ ಅದನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿದೆ ಅಂತಾನೆ ಹೇಳ್ಬೋದು. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.